ಸಂಸ್ಥೆ ತಾವೆಲ್ಲ ಬಂದಿದ್ದೀರಾ, ಒಬ್ಬರು ಶುಭಾಶಯಗಳು ಹೇಳಿದ್ದೀರಾ. ವಿದ್ಯಾಸಂಸ್ಥೆ ತುಂಬಾ ಆಕಾಶದ ಮಟ್ಟಿಗೆ ಇದೆ. ಹೇಳಿ ಸರ್, ವಿದ್ಯಾಸಂಸ್ಥೆ ಬಗ್ಗೆ ಹಿರಿಯರು ಪರಮಶಿವರ ಬಗ್ಗೆ ತಾವು ಹೇಳಿ ಸರ್. ಸನ್ಮಾನ್ಯ ಪರಮಶಿವಯ್ಯನವರು ವೀರಶೈವ ಸಮುದಾಯದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಹಾಗೂ ಸಮಾಜದಲ್ಲಿ ಹಿತನ್ನ ಕಾಪಾಡುವಂತ ವ್ಯಕ್ತಿ ಹಾಗೂ ವಿದ್ಯಾರ್ಥಿಗಳ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿರುವಂತ ವ್ಯಕ್ತಿ. ಸನ್ಮಾನ್ಯ ಪರಮಶಿವಯ್ಯವರು ಇಲ್ಲದ ಹೋದ್ರೆ ನಮ್ಮ ಕರ್ನಾಟಕದ ಅದರ ಸ್ಪೆಷಲಿ ಬೆಂಗಳೂರಿನಲ್ಲಿ ಈ ದಿನ ಎಷ್ಟೋ ಜನ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಅಕೌಂಟೆಂಟ್ಗಳಾಗಿದ್ದಾರೆ. ಇವ್ರಿಗೆಲ್ಲ ಒಂದು ಮಾದರಿ ಆಗಿರೋರು ನಮ್ಮ ಪರಮಶಿವಯ್ಯನವರು. ಇವತ್ತು ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ಒಂದು ಸಹಾಯ ಮಾಡಿಬಿಟ್ರೆ ನಮ್ಮ ಪರಮಶಿವಯ್ಯನವರು ಇಂಥ ಸಂಸ್ಥೆಗಳನ್ನ ಇಡೀ ರಾಜ್ಯದಲ್ಲಿ 100 ಸಂಸ್ಥೆಗಳು ಕಟ್ಬೋದು. ಇನ್ನು ವಿದ್ಯಾರ್ಥಿಗಳು ಹಾಗೆ ಇನ್ನು ನಮ್ಮ ಪರಮಶಿವಯ್ಯನವ್ರಿಗೆ ಆಸೆ ಇದೆ. ಇವಾಗ ಹೇಳಿದ್ರು ಒಂದು ಮೆಡಿಕಲ್ ಕಾಲೇಜನ್ನು ಕಟ್ಟಬೇಕು ಅಂತ. ಎಷ್ಟೊಂದು ದೂರದೃಷ್ಟಿ ಇಟ್ಟುಕೊಂಡು ಯೋಚನೆ ಮಾಡುವಂತ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಯಾರೂ ಇಲ್ಲ. ಆಮೇಲೆ ಇವರಿಗೆ ಸ್ಪೆಷಲಿ ರಾಜಕೀಯದ ಬೆಂಬಲ ಇಲ್ಲ, ಸ್ವಂತ ಬೆಂಬಲದಿಂದ, ಸ್ವಂತ ವರ್ಚಸ್ಸಿಂದ ಇವತ್ತು ಈ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಸಂಸ್ಥೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲಾ ಸ್ವಾಮೀಜಿಗಳು, ಮಠಮಾನ್ಯಗಳು ಸಹಾಯ ಮಾಡಿದ್ದಾರೆ. ಎಲ್ಲಾ ಮಠಮಾನ್ಯಗಳ ಸ್ವಾಮೀಜಿಗಳ ಆಶೀರ್ವಾದದಿಂದ ಇವತ್ತು ಸನ್ಮಾನ್ಯ ಪರಮಶಿವಯ್ಯನವರು 86 ವಸಂತಗಳನ್ನ ಮುಗಿಸಿದ್ದಾರೆ. ಇನ್ನು 100 ವರ್ಷಗಳನ್ನು ಇದ್ದು ಸಮಾಜಕ್ಕೆ, ನಮ್ಮ ಸೊಸೈಟಿಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ನಡೆಸಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು.